ದಿನ 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 ಅಕ್ಕ, ಕಸ್ಟಮರ್ ಬಂದಿದ್ದಾರೆ ಅಕ್ಕ. ಹಾ, ಸರಿ ಒಳಗ್ ಕಳ್ಸೋ. ಅಕ್ಕ ಕರೀತಾ ಇದ್ದಾರೆ. ಎಂಜಾಯ್. ಆಚೆ ನಿಂತ್ಕೊಂಡು ನಿನ್ ಟೀಸರ್ ನೋಡ್ತಿದ್ಯಾ? ಒಳಗ್ ಬಾ, ಫುಲ್ ಪಿಕ್ಚರೇ ತೋರಿಸ್ತೀನಿ. ಅರೆ, ಇನ್ನೂ ಅಲ್ಲೇ ನಿಂತಿದ್ಯಾ? ಫಸ್ಟ್ ಟೈಮ್. ಏನು ಭಯ ಪಟ್ಕೋಬೇಡ, ನಾನು ನೋಡ್ಕೋತೀನಿ. ಬಾ. ನಂದು ಆಲ್ರೆಡಿ ಆಗಿದೆ. ಒಂದು ಹೂ ದಿನ ಬೆಳಿಗ್ಗೆ ಅರಳುತ್ತೆ, ಮಧ್ಯಾಹ್ನದ ಉರಿ ಬಿಸಿಲಿಗೆ ಬಾಡೋಗುತ್ತೆ. ಅಂತ ಎಷ್ಟೋ ಉರಿ ಬಿಸಿಲಿಗೆ ದಿನ ನನ್ನ ಮೈ ತಾಕಿದ್ರು ಬಾಡೋಗ್ತಿರೋ ಹೂ ನಾನು. ಈಗ ತಾನೇ ರೋಸ್ ವಾಟ್ರಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. ಬಾಡಿಗಳು ಕ್ಲಾಶ್ ಆಗಲಿ. ಸೋತ್ ಹೋಗಿರೋ ನಿನ್ ಮುಖದಲ್ಲಿ ಜೋಶ್ ಬರುತ್ತೆ. ಬಾ. ಯೋ, ನಾನು ಅವಾಗಿಂದ ಬಡ್ಕೋತಾನೆ ಇದ್ದೀನಿ. ಯಾಕೊಳ್ಳೆ ಗೂಟಕ್ಕೆ ಬಡ್ದು ಅಂತಾರ ಅಲ್ಲೇ ನಿಂತಿದ್ಯಾ? ನಾನು ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನೀನ್ ಬೇರೆಯವ್ರ ಜೊತೆ ಹೋಗ್ಬೋದು. ಥೂ, ಎಲ್ಲಿಂದ ಬರ್ತಿರೋ ನೀವೆಲ್ಲ? ನಾನು ರೇಪ್ ಅಟೆಂಪ್ಟ್ ಮಾಡಿ ಬಂದಿರೋದು. ರೇಪಾ? ನಾನು ರೇಪ್ ಮಾಡಕ್ ಹೋಗಿದ್ದು ಬೇರೆ ಯಾರನ್ನೂ ಅಲ್ಲ, ನನ್ನ ಹೆಂಡ್ತಿನೇ. ಹೆಂಡ್ತಿನಾ? ಬರ್ಗೆಟ್ ನನ್ ಮಗ್ನೆ. ಕಟ್ಕೊಂಡಿರೋ ಹೆಂಡ್ತಿನ ಯಾರಾದ್ರೂ ರೇಪ್ ಮಾಡ್ತಾರಾ? ನಿನ್ ಮುಖ ನೋಡ್ದಾಗ್ಲೇ ಅನ್ಕೊಂಡೆ ಯಾರೋ ಸೈಕ್ ನನ್ ಮಗ ಇರ್ಬೇಕು ಅಂತ. ಯಾವತ್ತೂ ಒಬ್ಬ ವ್ಯಕ್ತಿ ಮುಖ ನೋಡಿ ಅವನಿರೋ ಕಂಡೀಷನ್ಸ್ ನೋಡಿ ಕೆಟ್ಟವನು ಅಂತ ಡಿಸೈಡ್ ಮಾಡಕ್ ಹೋಗ್ಬಾರ್ದು. ನೀನ್ ತಿಳ್ಕೊಂಡಿರೋ ಹಾಗೆ ನಾನೇನ್ ಬರ್ಗೆಟ್ಟವನು ಅಲ್ಲ, ಸೈಕ್ ನನ್ ಮಗನೂ ಅಲ್ಲ. ಮತ್ತೆ ಅದೊಂದು ದೊಡ್ಡ ಕತೆ. ಹೇಳೋ ಇಂಟ್ರೆಸ್ಟ್ ನಂಗಿದೆ, ಕೇಳೋ ಪೇಷನ್ಸು ಟೈಮ್ ನಿಂಗಿದ್ಯಾ? ನೀನಂತೂ ನನ್ ಫುಲ್ ಪಿಕ್ಚರ್ ನೋಡಲ್ಲ ಅಂತ್ಯಾ? ನೀನ್ ಬುಕ್ ಮಾಡಿರೋ ಟೈಮ್ ಎಂಡ್ ಆಗೋಷ್ಟ್ರಲ್ಲಿ ನಿನ್ ಪಿಕ್ಚರ್ ಆದ್ರೂ ತೋರ್ಸು.
ಮಗ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಕಣೋ. ನೀನ್ ಬಿಟ್ಟೆ ಕೆಟ್ಟೆ. ಸುಮ್ಮನಿರೋ. ಅಜಯ್, ನಿಮ್ಮ ಹುಡುಗಿ ನಮ್ಮೆಲ್ರಿಗೂ ಇಷ್ಟ ಆಗಿದ್ದಾಳೆ. ಸಂತೋಷನಪ್ಪ. ಇವಳ ಅಪ್ಪ ಅಮ್ಮ ಇಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಇವಳು ಚಿಕ್ಕವಳಿರುವಾಗ ಒಂದಿನ ಇವಳ ಅಮ್ಮ ಕಾಲ್ ಜಾರಿ ಬಾವಿಗೆ ಬಿದ್ಲು. ಅವಳನ್ನು ಕಾಪಾಡಕ್ ಹೋಗಿ ಇವಳಪ್ಪನೂ ಹೋಗ್ಬಿಟ್ಟ. ಆಗಿಂದ ನನ್ನ ಜೊತೆಲೆ ಇಟ್ಕೊಂಡು ಇವಳನ್ನ ಸಾಕ್ತಾ ಇದ್ದೀನಿ. ಇವಳ ಅಪ್ಪ ಅಮ್ಮ ಹೋದ್ಮೇಲೆ ಇವಳು ತುಂಬ ಮಂಕಾಗ್ಬಿಟ್ಲು. ಯಾರ ಜೊತೆನೂ ಅಷ್ಟಾಗಿ ಬೆರೆಯಲ್ಲ, ಮಾತಾಡೋಲ್ಲ, ಹೊರಗಿನ ಪ್ರಪಂಚದ ಬಗ್ಗೆ ಏನೂ ಗೊತ್ತಿಲ್ಲ. ತುಂಬ ಮುಗ್ಧೆ ಕಣಪ್ಪ. ಆದರೆ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ. ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಸಂಸಾರನ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಾಳೆ. ಅಕಸ್ಮಾತ್ ಇವಳೇನಾದರೂ ತಪ್ಪು ಮಾಡಿದ್ರೆ ನಿಮ್ಮ ಮಗಳು ಅಂತ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಅಮ್ಮ, ನಿಮ್ಮ ಮೊಮ್ಮಗಳು ನಮ್ಮ ಮಗಳಿದ್ದ ಹಾಗೆ. ಹುಡುಗಿ ನಮ್ಗಂತೂ ತುಂಬಾ ಇಷ್ಟ ಆಗಿದ್ದಾಳೆ. ನಾವು ಸ್ವಲ್ಪ ಬಡವರೇ ಇರ್ಬೋದು, ಆದ್ರೆ ಅವಳಿಗೆ ಯಾವ ಕೊರತೆನೂ ಬರ್ದೇ ಇರೋ ಹಾಗೆ ನೋಡ್ಕೊಳ್ತೀವಿ. ಖುಷಿಯಾಗಿರೋಗ್ ಮಾಡ್ತೀವಿ ಅಲ್ವೇನ್ರಿ? ಅಜಯ್, ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ. ತಡ ಯಾಕೆ? ಹೌದು, ಹಂಗೆ ಆಗ್ಲಪ್ಪ. ನಿಲ್ಸಿ. ಏನ್ರಿ ಇವನು? ಯಾಕೋ ಮಗನೇ? ದಡ್ಡ ಯಾಕೋ? ನಾನು ಹುಡುಗಿ ಹತ್ರ 1-2 ನಿಮಿಷ ಮಾತಾಡಬೇಕು. ನಮ್ಮ ತಂದೆ ತಾಯಿಗೆ ನೀವು ತುಂಬ ಇಷ್ಟ ಆಗಿದ್ದೀರಾ, ಹಾಗೆ ನನಗೂ ಕೂಡ. ನಿಮಗೂ ನಾನು ಇಷ್ಟ ಆಗಿದ್ದೀನಿ ಅಂತ ಅನ್ಕೋತೀನಿ. ಏನಾದರೂ ಮಾತಾಡಿ. ಯಾಕೆ ಸೈಲೆಂಟಾಗಿ ನಿಂತ್ಕೊಂಡಿದ್ದೀರಾ? ಓ, ನಾಚಿಕೆನಾ? ಸರಿ ಬಿಡಿ, ನಾನೇ ಮಾತಾಡ್ತೀನಿ. ಇವನ್ಯಾರೋ ದರ್ಬೇಸಿ ನನ್ನ ಮಗ, ಇವನು ಹೇಗೆ ನಂಬಲಿ, ಇವನ ಜೊತೆ ಹೇಗೆ ಸಂಸಾರ ಮಾಡೋದು ಅಂತ ಅಂದ್ಕೋಬೇಡಿ. ನಾನು ಆಟೋ ಡ್ರೈವರೇ ಆಗಿರ್ಬೋದು, ಆದರೆ ನಾನು ಮದುವೆ ಆಗೋ ಹುಡುಗಿ ಬಗ್ಗೆ ಆಕಾಶದಷ್ಟು ಕನಸು ಕಟ್ಕೊಂಡಿದ್ದೀನಿ. ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ ಅಂತ ಬರೀ ಬಾಯಿ ಮಾತಲ್ಲೆಲ್ಲ ಹೇಳಲ್ಲ. ಒಂದ್ಸಲ ನನ್ನ ಲೈಫ್ಗೆ ಬಲಗಾಲಿಟ್ಟು ಎಂಟ್ರಿ ಆಗಿ ಆಮೇಲೆ ನಿಮಗೆ ಗೊತ್ತಾಗತ್ತೆ. ನಿನ್ ಬಾಯ್ಗಿಷ್ಟು ಮತ್ತಿನ್ನೇನು ನಿನ್ ದೊಡ್ಡ ರೋಗ? ಮದ್ವೆನೂ ಆಯ್ತು, ಒಳ್ಳೆ ಹೆಂಡ್ತಿನೂ ಸಿಕ್ಕಿದ್ಲು, ಆರಾಮಾಗಿ ಸಂಸಾರ ಮಾಡ್ಕೊಂಡಿರೋದ್ ಬಿಟ್ಬಿಟ್ಟು ನಿನ್ ಹೆಂಡ್ತಿನ ಯಾಕೋ ರೇಪ್ ಮಾಡಕ್ ಹೋಗಿದ್ದೆ? ಇಲ್ಲಿಗೆ ಯಾಕೆ ಬಂದೆ? ನನ್ನ ಕತೆನ ಬ್ರಹ್ಮ ಅವ್ನ ಪೆನ್ನಿಂಗ್ ಖಾಲಿ ಆಗುವಾಗ ಬಿಟ್ಟು ಬಿಟ್ಟು ಬರ್ದಿದ್ದಾನೆ ಅನ್ಸುತ್ತೆ. ಗುಲಾಬು ಇದೆ, ಜಾಮೂನು ಇದೆ, ಆದರೆ ತಿನ್ಬೇಕು ಅಂತ ಹೋದಾಗ್ಲೆಲ್ಲ ವಾರೆ ವಾ ಅರ್ಜುನ, ಹೊಸ ಪಂಚೆ, ಹೊಸ ಶರ್ಟು, ಮನೆಗೆ ಹೊಸ ಪೇಂಟು. ಇವತ್ ನಿನ್ ಫಸ್ಟ್ ನೈಟು. ಅಂತೂ ಇಂತೂ ಬ್ರಹ್ಮಚಾರಿ ಪೋಸ್ಟಿನ ಸಂಸಾರಿ ಪೋಸ್ಟಿಗೆ ಪ್ರಮೋಷನ್ ಆಗಿದ್ಯಾ. ಕಂಗ್ರ್ಯಾಚುಲೇಷನ್ಸ್. ನಿನ್ ಹೆಂಡತಿ ಬಂದ್ಲು ಅಂತ ನನ್ನ ಮಾತ್ರ ಮರಿಬೇಡ ಕಣೋ, ಪ್ಲೀಸ್. ಅಯ್ಯೋ ತೋ ನಾನು ಹಾಗೆ ಮಾಡ್ತೀನೇನೋ? ನಾವಿಬ್ರು ಕುಚ್ಚಕ್ಕೂ ಫ್ರೆಂಡ್ಸ್ ಅಲ್ವೇನೋ? ನಾವಿಬ್ರು ಕುಚಿಕ್ಕು ಫ್ರೆಂಡ್ಸ್ ಅಂತ ನನಗೆ ಗೊತ್ತು, ಆದ್ರೆ ಇವತ್ತು ನಿನ್ ಫಸ್ಟ್ ನೈಟು, ಸೊ ಪ್ಲೀಸ್ ಹ್ಯಾಂಡಲ್ ವಿತ್ ಕೇರ್, ಓಕೆ? ಗೊತ್ತು, ಹೋಗಲ್ಲ. ಹೋಗ್ತಿರೋ? ಯಾಕೆ ಒಳ್ಳೆ ಹೀಟಿಗೆ ಬಂದಿರೋ ನಾಯಿ ತರ ಆಡ್ತಿದ್ಯಾ? ಇನ್ನು 1 ನಿಮಿಷ ಇದ್ರು ಗ್ಯಾರಂಟಿ ಮಗ ನೀ ನನಗೆ ಕಚ್ತೀಯಾ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಹ್ಯಾಂಡಲ್ ವಿತ್ ಕೇರ್. ಬರ್ಲಾ? ಆಯ್ತು, ಹೋಗೋ. ಇವನೇನೋ ತೊಲಗ್ದ. ಮನೇಲಿ ನಮ್ಮ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೋ? ಮೊದಲು ಹೋಗಿ ನೋಡ್ತೀನಿ. ಅಯ್ಯೋ, ಅಷ್ಟೊಂದು ಹುಣ್ಸೆಹಣ್ಣು ಹಾಕ್ಬಾರ್ದು, ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಬೇಕು, ಇಲ್ಲಾಂದ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ. ಒಂದೊಂದ ಹೇಳ್ಕೊಡ್ತೀನಿ, ತಿಳ್ಕೊ ಮಗಳ. ಅಲ್ಲೇ ಮಗನ ಮದುವೆಗೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದೆ ಕಣೆ, ಆದ್ರೆ ಎಲ್ಲ ಕಂಜೂಸ್ ನನ್ನ ಮಕ್ಕಳು. ಏನ್ರಿ ನೀವು? ಅವ್ರವ್ರ ಶಕ್ತಾನುಸಾರ ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ಮುಖ್ಯವಾಗಿ ಬಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿದ್ರಲ್ಲ, ಅಷ್ಟು ಸಾಕು. ಲೇ ದಡ್ಡಿ, ಆಶೀರ್ವಾದ ತಗೊಂಡು ಏನು ಉಪ್ಪಿನಕಾಯಿ ಹಾಕ್ಬಿಟ್ಟು ₹1 ಪ್ಯಾಕೆಟ್ ಉಪ್ಪಿನಕಾಯಿ, ₹1 ಪ್ಯಾಕೆಟ್ ಉಪ್ಪಿನಕಾಯಿ ಅಂತ ಮಾರ್ಕೊಂಡು ಬರಲ್ಲ. ಅಯ್ಯ ನಿನ್ನ.
ಆ ಶ್ರೀನಿವಾಸ ರಾಯನ್ ಮಗನ ಮದುವೆಗೆ ನಾನು 201 ರೂಪಾಯಿ ಮೂವಿ ಮಾಡಿದ್ದೆ. ಈಗ ನೋಡು ಕೊಟ್ಟಿದ್ದಾರೆ ಚೊಂಬು. ನಿಮ್ದು ಯಾಕೋ ತುಂಬಾ ಅತಿ ಆಯ್ತಪ್ಪ. ಸುಮ್ಮನಿರೆ ನೀನು. ಅಲ್ಲ ಕವರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕವರ್ ಎಷ್ಟು ಚೆನ್ನಾಗಿದೆ ಅಂದ್ಮೇಲೆ ಒಳಗಡೆ ಮುಯ್ಯಿ ಡಬ್ಕು ಡಬಲ್ಲು. ಯಾರು ಕೊಟ್ಟಿರೋದು ಇದು? ಅಲ್ಲ ಗೊತ್ತಿಕ್ಕಾತ ಸೀನಾ, ನನ್ನ ಆಪ್ತ ಮಿತ್ರ, ಆಪ್ತ ರಕ್ಷಕ. ಗ್ಯಾರಂಟಿ 500 ರೂಪಾಯಿ ಮೇಲಿರುತ್ತೆ ಮುಯ್ಯಿ. ಆಯ್ತು ನೋಡಿ. ಅಯ್ಯೋ ಇದೇನೇ ಜುಜುಬಿ ನನ್ನ ಮಗ ಚಿಲ್ಲರೆ 50 ರೂಪಾಯಿ ಇಟ್ಟಿದ್ದಾನೆ, ಮೇಲೆ 1 ರೂಪಾಯಿ ಕವರ್ಗೆ ಬೇರೆ ಅಂಟಿಸಿದ್ದಾನೆ. ಕಾಂತಿ ನನ್ನ ಮಗನ್ ತಂದು ನಾನು ಅವನ ಮಗನ ಮದುವೆಗೆ 501 ರೂಪಾಯಿ ಮೂವಿ ಮಾಡಿದ್ದೆ. ಅದು ಮೋದಿ ಇವರು ಹೊಸ ನೋಟ್ ಬಿಟ್ಟಿದ್ರಲ್ಲ ಗರ್ಗರಿ, ಅದನ್ನ. ಈ ಜುಜುಬಿ ನನ್ನ ಮಗ ನನಗೆ 50 ರೂಪಾಯಿ ಇಟ್ಟಿದ್ದಾನಲ್ಲ, ಆಡ್ತೀನಿರು. ಅವನಿಗೆ 50 ರೂಪಾಯಿ ಸೇರಿಸ್ಬಿಟ್ಟು ವಾಪಸ್ ಕಳಿಸ್ತೀನಿ. ನನ್ನ ಮಗನ್ ತಂದು ಅಯ್ಯೋ ಯಾಕೋ ಮಗನೆ, ನಿನ್ನ ಹೃದಯ ಸಮುದ್ರವನ್ನು ಕಲಕಿ ಕಚಪಚ ಅಂತ ಮಾಡಿದವ್ರು ಯಾರೋ ಕಂದ? ಇನ್ಯಾರು ನೀವೇ. ಯಾಕೋ ಹಾಗಂತೀಯ? ಮತ್ತೇನು ಮಗ್ನಿ ಫಸ್ಟ್ ನೈಟ್ ಚಿಂತೆ ಆದ್ರೆ ನಿಮ್ಗೆ ಹಣ ಚಿಂತೆ ಅಲ್ಲ. ಹೇಳಿಲ್ವೇನೆ ಅವನಿಗೆ? ನೀವು ಹೇಳಿಲ್ವಾ ಅವನ್ಗೆ? ಮಗನೇ, ಅದೇನಪ್ಪಾ ಅಂದ್ರೆ ನಿನ್ ಕಷ್ಟ ನಮಗೆ ಅರ್ಥ ಆಗುತ್ತೆ. ಆದ್ರೆ ಇನ್ನು 5 ದಿವಸ ನಿನ್ ಮನ್ಸಲ್ಲಿ ಯಾವುದೇ ಆಸೆ ಇಟ್ಕೋಬೇಡಪ್ಪ. ಯಾಕೆ? ಅದು ಇನ್ನು 5 ದಿವಸ ಯಾವುದೇ ಶುಭ ಮುಹೂರ್ತ ಇಲ್ವಂತೆ. ಇದ್ಯಾವ ಸೀಮೆ ನ್ಯಾಯ? ಸ್ವೀಟ್ ಮಾಡಿ ಮುಂದೆ ಇಡೋದು, ಆಸೆಯಿಂದ ಕೈ ಹಾಕೋಷ್ಟರಲ್ಲಿ ಕಿತ್ಕೊಂಡ್ ಬಿಡೋದು. ಈ ಕರ್ಮಕ್ ಮದ್ವೆ ಆಗ್ಬೇಕಿತ್ತು. ಮಾತಾಡೋ. ಏನಪ್ಪ ಮಾಡ್ತಿದ್ಯಾ? ಏನ್? ಅಯ್ಯೋ ಅಯ್ಯೋ ಏನ್ರಿ ಇವನು? ಕೋಪ ಮಾಡ್ಕೊಬಿಟ್ನಲ್ಲೇ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ನಿನ್ನ ಕಲ್ಯಾಣ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಒಳ್ಳೇದ್ ಮಾಡಮ್ಮ. ಅವಳಾದ್ರೆ ಸಕ್ಕರೆ ಕಮ್ಮಿ ಆಗ್ತಾಳೆ, ನೀನ್ ಸಕ್ಕರೆ ಜಾಸ್ತಿ ಹಾಕಿತ್ತಾನೆ. ತಾಯಿ ನನ್ನಮ್ಮ, ಮನೆಯವ್ರನ್ನೆಲ್ಲ ಅಮ್ಮ ನನ್ನಮ್ಮ. ಹೋಗ್ ಬರ್ತೀನಿ. ಹೋಗ್ಬಿಟ್ ಬಾ ಅಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ ಆಯ್ತಾ? ಹೋಗ್ಬಿಟ್ ಬಾರು. ಅಮ್ಮ, ನಾ ಹೋಗ್ ಬರ್ತೀನಿ ಅಂದೆ. ಅದಷ್ಟೇ ಹೇಳ್ತೀಯಾ? ಮುಚ್ಕೊಂಡು ಹೋಗ್ಬಿಟ್ ಬಾರ. ಆವಾಗಿಂದ ಅದನ್ನೇ ಹೇಳ್ತಾವನೆ, ಬಿಟ್ ಬರ್ಲಾ ಅಂತ. ಮಗನೇ, ಅಪ್ಪ ನಮಗೂ ಕಿವಿ ಕೇಳುತ್ತಪ್ಪ. ಶ್ರೀಮಂಗ ಬೆಳ್ಳಿ ಲಾಭಂಗಾರ ದೊಂಗನ ಕೊಡ್ಕ ಹೋಗೋ. ಕೇಳ್ಬೇಕಾಗಿರೋರ್ಗೆ ಕೇಳಿಸಿಲ್ವಲ್ಲ. ಬಾಯಪ್ಪ ಆಯ್ತಾ? ಯಾಕ್ರಿ ಇವನು ಒಳ್ಳೆ ಉಚ್ಚನಾಯ ತರ ಕಿರ್ಚ್ಕೊಂಡು ಹೋಗ್ತಾ ಇದ್ದಾನೆ ಇವತ್ತು? ಏನೋ ಪ್ರಾಬ್ಲಮ್ ಇರ್ಬೇಕು. ಕೈ ಮುಗಿದು ಏರು, ಇದು ಕನ್ನಡಿಗನ ತೇರು. ಜಾಸ್ಪನಿಗೋ 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 ಜಾಸ್ಪನಿಗೋ. ಏನ್ ಅರ್ಜುನ, ಮದ್ವೆ ಆದ್ ಮಾರನೇ ದಿನನೇ ಕೆಲ್ಸಕ್ಕೆ ಹೋಯ್ತಿದ್ಯಾ? ಅದು ಬೆಳಗ್ಗೆನೆ. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಬಾಡಿಗೆ ಕೊಡೋದ್ ಬಿಡೋ ನಿಮ್ಗೆ. ಕೊಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಬರ್ಲಾ? ಸರಿ. ಲೇ ಸುರೇಶ, ಏನಣ್ಣ? ಏನು ಗ್ಯಾಸ್ ಟೆಸ್ಟ್ ಜಾಸ್ತಿ ಆಯ್ತು? ಏನ್ ಮಾಡೋದಣ್ಣ, ಬಹಳ ಕಷ್ಟ ಆಗುತ್ತೆ ಕಣ. ಹೌದಣ್ಣ, ದಿನಕ್ಕೆ ಜಾಸ್ತಿ ಅಂತ ನಾನು 500 ದುಡಿತೀನಿ. ಇನ್ನೆಷ್ಟು ದುಡಿತೀನಿ? 500 ದುಡಿತೀನಣ್ಣ. ಅಯ್ಯೋ ಇವ್ನು ನೋಡು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾನೆ. ಎಲ್ಲಿಂದ ದುಡ್ಡು ಮಾಡ್ತಾರೋ ಏನು. ನಂದನ್ ಜೀವನ ಬಹಳ ಕಷ್ಟ ಆಗಿದಪ್ಪ. ಅಯ್ಯೋ ದೇವ್ರೆ. ಎಲ್ಲ ಮನೆ ಬರ ಏನ್ ಮಾಡೋದು? ಏನಾಗವ ಅಣ್ಣ ಬಾರಿ ಜಾಲಿಲಿದ್ದಾರೆ. ಒಂದ್ ನಿಮಿಷ ಬಂದೆ. ಮಗ ಫಸ್ಟ್ ನೈಟ್ ಫುಲ್ ಜಾಲಿಯಾ? ಜಾಲಿನೂ ಇಲ್ಲ, ಏನ್ ಕರ್ಮನೂ ಇಲ್ಲ. ಯಾಕೋ?
ಶಾಸ್ತ್ರ ಅಂತೆ ಸಂಪ್ರದಾಯ ಅಂತೆ. ನನ್ನ ಹೆಂಡತಿ ಮೈ ವೈಫ್, ಮೈ ಓನ್ ವೈಫ್, ಅವಳನ್ನ ಮುಟ್ಟಕ್ಕೂ ಮುಹೂರ್ತ ಬೇಕಂತ. ಹಾಸ್ಪಿಟ್ಲಲ್ಲಿ ಡಾಕ್ಟ್ರು ಪೇಷಂಟ್ಗೆ ಒಳ್ಳೆ ಮುಹೂರ್ತದಲ್ಲೇ ಆಪರೇಷನ್ ಮಾಡ್ತೀನಿ ಅಂದರೆ, ರೈತ ಒಳ್ಳೆ ಮುಹೂರ್ತದಲ್ಲೇ ಹೊಲ ಹೊಳ್ತೀನಿ ಅಂದರೆ, ಬಾರ್ಡ್ರಲ್ಲಿ ಎನಿಮಿ ಅಟ್ಯಾಕ್ ಮಾಡಿದಾಗ ಸೋಲ್ಜರ್ಸು ಮುಹೂರ್ತ ನೋಡ್ಕೊಂಡೆ ಕೂತ್ಕೊಂಡ್ರೆ ಜಗತ್ತು 75% ಸ್ಮಶಾನ ಆಗ್ತಿತ್ತು. ಅಯ್ಯೋ ನೋಡು, ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ದೊಡ್ಡವರು ಸಂಸ್ಕೃತಿ ಸಂಪ್ರದಾಯ ಅದು ಇದು ಅಂತ ಹೇಳ್ತಾರೆ, ಅದಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೋಬಾರ್ದು. ಫಸ್ಟು ಹೆಂಡ್ತಿನ ಹೊಲಿಸ್ಕೊಳಕ್ ನೋಡ್ಕೋ, ಆಮೇಲೆ ತನ್ನಷ್ಟಕ್ಕೆ ತಾನೇ ಎಲ್ಲ ಸರಿ ಹೋಗುತ್ತೆ. ಹೋಗಿ ಹೋಗಿ ನಿನಗೆ ಬುದ್ಧಿ ಹೇಳ್ತೀಯಲ್ವ, ನನಗೆ ತಲೆ ಇಲ್ಲ, ನಿನ್ನೇನೋ ಗೊತ್ತಿಲ್ಲ ಮಾಡ್ತೀನಿ ಅಂತಿದ್ದೆ, ಏನಾದ್ರು ನೋಡ್ಕೊಂಡು ಸಾಯ್, ನನ್ಗೇನಾಗ್ಬೇಕು. ಇವನು ಹೇಳಿದ್ದು ಸರಿನೇ ಇದೆ. ಕಳ್ಳನಂತೆ ನಾ ಹೇಳಲು, ಸನ್ನೆಯಲ್ಲಿ ನಾ ಕರೆಯಲು, ಅಮ್ಮನಿಗೆ ಅದು ಕೇಳಲು. ಯಾಕೋ ಮಗ್ರೆ ಇಷ್ಟೊಂದು ಕೆಮ್ತಾ ಇದೀಯಾ? ನನ್ನದು ನಾಯಿ ಪಾಡಿದು. ನಾಯಿ ಕೆಮ್ಮಿರ್ಬೇಕು, ಬೆಳಿಗ್ಗೆ ಎದ್ದು ಕಷಾಯ ಮಾಡ್ಕೊಡ್ತೀನಿ, ಮಲ್ಕೋ. ಯಾರು ಇರದ ಈ ಕ್ಷಣದಲ್ಲಿ ಅಮ್ಮ ಇದ್ದಳು ಬದಿಯಲಿ. ಬಾಕಿ ಉಳಿದ 3 ದಿನದಲ್ಲಿ ಫಸ್ಟ್ ನೈಟು ಹೋ ಅದು ಆಗೋಯ್ತಾ? ಹೇಗೆ ನಾನು ಕಾಯಲಿ? ಇಲ್ಲ ಮಗ, ನನ್ 3 ದಿನ ಇದೆ ಇನ್ನ. ಟೈಮ್ಗೆ ಏನು ಹೇಳಲಿ? ಓಡು ಎಂದು ಹೇಗೆ ಬೇಡಲಿ? ಕೊನೆಯ ದಿನದ ಈ ಖುಷಿಯಲ್ಲಿ ಅಪ್ಪನಾದೆನು ಕ್ಷಣದಲ್ಲಿ. ಅಯ್ಯೋ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಹೂ ಮಂಚ ನಮಗಾಗಿದೆ. ಹೂ ಮಂಚ ಅಲ್ಲ, ಅದು ಚಾಪೆ ಮಂಚ. ಹಾಡು ಸರಿಯಾಗಿ ಬರಲ್ಲ ನಿನ್ ಗಂಡನಿಗೆ. ನೋಡಯ್ಯ ಸುಪುತ್ರನೇ, ನಿನ್ನ ಫಸ್ಟ್ ನೈಟ್ ಮುಂಚೆ ಒಂದು ಫಸ್ಟ್ ಕ್ಲಾಸ್ ಮಾತು ಹೇಳ್ತೀನಿ, ಕಿವಿ ನೆಟ್ಟಗೆ ಮಾಡಿ ಕೇಳಿಸ್ಕೊ. ನೀನು ಗಂಡ್ ಮಗನ್ನೇ ಹುಟ್ಟಿಸ್ಬೇಕು. ಅಪ್ಪ, ನಾಟಿ ಮಾಡೋದು ಮಾತ್ರ ನನ್ನ ಕೆಲಸ. ಇಂಥದ್ದೇ ಭತ್ತ ಬರಬೇಕು ಅಂದ್ರೆ ಅದು ಹೇಗಾಗತ್ತೆ? ಲೇ ದಡ್ಡ, ವಿಜ್ಞಾನ ನನಗೂ ಗೊತ್ತಿದೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಹುಟ್ಟಿಸೋ ಶಕ್ತಿ ಇರೋದು ಗಂಡಸಿಂದಾನೆ, ತಿಳ್ಕೊ. ಓ, ದುರಾಲೋಚನೆ. ನೀನು ದುರಾಲೋಚನೆ ಅಂತಾದ್ರೂ ಅಂದ್ಕೋ, ದೂರಾಲೋಚನೆ ಅಂತಾದ್ರೂ ಅಂದ್ಕೋ. ನಿನ್ ಮದ್ವೆಲಂತೂ ಒಳ್ಳೆ ಮುಯ್ ಬರ್ಲಿಲ್ಲ. ನಿನ್ ಮಗನ್ ಮದ್ವೆಲಾದ್ರೂ ಚೆನ್ನಾಗಿ ದಂಡಿಯಾಗಿ ಮುಯ್ಗಿ ಬರ್ಲಿ. ಅಪ್ಪ, ನಿಂಗೆ ಮದ್ವೆ ಆದಾಗ ಎಷ್ಟು ವರ್ಷ? ಲೇ, ನನಗೆ ಮದ್ವೆ ಆದಾಗ ಎಷ್ಟು ವರ್ಷನೇ? 20 ವರ್ಷ. 20 ವರ್ಷ. 20 ವರ್ಷ. ನನ್ಗೀಗ 26 ವರ್ಷ. 6 ವರ್ಷ ಲೇಟ್ ಆಗಿ ಮದ್ವೆ ಆಗಿದ್ದೀನಿ. ನಿನಗಿಂತೆಲ್ಲ ಜಾಸ್ತಿ ತಿಳ್ಕೊಂಡಿದ್ದೀನಿ. ಅಪ್ಪ, ಹೊರಡಪ್ಪ ನೀನು. ಆಯ್ತು, ಏನಾದ್ರೂ ತಿಳ್ಕೊ, ಗಂಡ್ ಮಗು ಆಗ್ಬೇಕು, ಜ್ಞಾಪಕ ಇಟ್ಕೋ. ಬರೇ ಹುಣ್ಣಿಮೆ ನಾವು ಚಂದ್ರನ್ ನೋಡ್ಕೊಂಡ್ ಮಲ್ಕೊಳ್ಳೋಣ. ನೋಡಮ್ಮ, ನನ್ ಮಗ ಸ್ವಲ್ಪ ಹೊರಟೋಟಾಗಿ ಮಾತಾಡಿದ್ರು ನೀನ್ ಸ್ವಲ್ಪ ನಯ ನಾಜುಕಿಂದ ಅವನ್ ಮನ್ಸನ್ ಗೆಲ್ಬೇಕು, ಆಯ್ತಾ? ಜಾಣೆ, ಹುಷಾರ ಕಣ. ಅಮ್ಮ, ಎಲ್ಲ ಗೊತ್ತಮ್ಮ, ಹೋಗಮ್ಮ ನೀನು. ಅಯ್ಯೋ ಓತ್ರಗೆ ಟಾಂಚನೆಯ ಎಲ್ಲ ಗೊತ್ತು, ಹೋಗಮ್ಮ.